ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ವಿಡಿಯೋ ವಿಷಯಕ್ಕೆ ಬರೋದಾದರೆ ಸೂಪರಾಗಿರೋ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೊಂದು ಕಿಕ್ ಕೊಡೋ ಗೇಮ್ ಅಂತಲೇ ಹೇಳ್ಬೋದು. ನಮ್ಮ ಲಕ್ನೋ ವರ್ಸಸ್ CSK ಯಾರು ವಿನ್ ಆಗ್ತಾರೆ ಅಂತ ಪ್ರಿಡಿಕ್ಟ್ ಮಾಡೋದು ಮಾತ್ರ ತುಂಬ ಕಷ್ಟ ಈ ಮ್ಯಾಚಲ್ಲಿ. ಅಷ್ಟು ಸ್ಟ್ರಾಂಗ್ ಪ್ಲೇಯರ್ಸ್ ಆಪೋಸಿಟ್ ಟೀಮಿಂದ ಇದ್ದಾರೆ. ಯೂಶ್ವಲಿ ಒಂದೊಂದು ಟೀಮಲ್ಲಿ ಓಕೆ ಬೌಲರ್ಸ್ ಸ್ಟ್ರಾಂಗ್ ಆಗಿದ್ದಾರೆ ಇದರಲ್ಲಿ ಅಂತ ಹೇಳಿದ್ರೆ, ಇನ್ನೊಂದು ಬ್ಯಾಟಿಂಗ್ ಚೆನ್ನಾಗಿದೆ ಇನ್ನೊಂದು ಟೀಮಲ್ಲಿ ಅಂತ ಹೇಳ್ಬೋದು. ಬಟ್ ಈಗ CSK ಮತ್ತು ಲಕ್ನೋಗೆ ಇಬ್ರಿಗೂ ಕಂಪೇರ್ ಮಾಡಿ ನೋಡಿದ್ರೆ ಎರಡೂ ಟೀಮಲ್ಲಿ ಬೌಲರ್ಸ್ ಆಸ್ ವೆಲ್ ಆಸ್ ಬ್ಯಾಟರ್ಸ್ ಇಬ್ಬರು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಯಾರು ವಿನ್ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡೋದಂತೂ ತುಂಬ ಕಷ್ಟ. ಹೋಪ್ಫುಲಿ ಇದು ಲಕ್ನೋವಲ್ಲಿ ಆಗ್ತಿರೋದ್ರಿಂದ ಲೀಸ್ಟ್ ಸ್ಕೋರೇ ಮಾಡೋಕ್ಕಾಗೋದು ಲಕ್ನೋ ಪಿಚ್ಚಲ್ಲಿ. ಹೈಯೆಸ್ಟ್ ಓಟ್ಸ್ ಬಂದುಬಿಟ್ಟು ಯಾವಾಗ್ಲೂ 150, 160, 170 ಪ್ಲಸ್ಸೇ ಇರುತ್ತೆ. ಅದೇ ಮೆಜಾರಿಟಿ ಆಫ್ ದ ಸ್ಕೋರ್ ಆಗಿರುತ್ತೆ ಲಕ್ನೋ ಟೀಮಲ್ಲಿ, ಲಕ್ನೋ ಪ್ಲೇ ಗ್ರೌಂಡಲ್ಲಿ. ಸೊ ಇವತ್ತು ಎಷ್ಟು ಸ್ಕೋರ್ ಮಾಡ್ಬೋದು CSK ಮತ್ತು ಲಕ್ನೋ, ಯಾರು ವಿನ್ ಆಗ್ಬೋದು ಅಂತ ಡಿಸ್ಕಸ್ ಮಾಡೋಣ. ಇನ್ನು 8-8 ಮ್ಯಾಚ್ ಆಗಿರೋದ್ರಲ್ಲಿ 3 ಅಷ್ಟೇ 8-8 ಮ್ಯಾಚ್ ಆಗಿರೋದು, ಯಾಕಂದರೆ ಲಕ್ನೋ ಹೊಸ ಟೀಮು ಇವಾಗ ತಾನೇ ಬಂದಿರೋದು. ಸೊ ಲಕ್ನೋ ಮತ್ತು CSK 3 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 2 CSK ಗೆದ್ದಿದೆ, 1 ಲಕ್ನೋ ಗೆದ್ದಿದೆ. ಸೊ 8-8 ಅಷ್ಟೊಂದು ಡಿಫ್ರೆನ್ಸ್ ಏನೂ ಕಾಣಲ್ಲ. ಅಷ್ಟಲ್ಲದೆ ಈಗ ಟೀಮ್ ಮೆಂಬರ್ಸ್ ಚೇಂಜ್ ಆಗಿರೋದಾಗಲಿ, ಕೆಪಾಸಿಟಿ ಆಗಲಿ ಅವ್ರದ್ದೆಲ್ಲ ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಇನ್ನು ಪಿಚ್ ಬಂದರೆ ನಾನು ಆಗಲೇ ಹೇಳ್ದಂಗೆ ಇದು ಬೌಲರ್ಸ್ ಫ್ರೆಂಡ್ಲಿ ಪಿಚ್ಚು. ಬ್ಯಾಟರ್ಸ್ಗೆ ತುಂಬ ಕಷ್ಟ ಆಗುತ್ತೆ ಬೌಲ್ ಮಾಡೋಕ್ಕಾಗಲಿ ಇದೆಲ್ಲನ. ಸೊ ಈ ಸಲ ಫಸ್ಟ್ ಯಾರು ಟಾಸ್ ಗೆಲ್ತಾರೋ ಅವರು ಮೆಜಾರಿಟಿ ಆಫ್ ದ ಟೈಮ್ಸ್ ಬೌಲಿಂಗ್ ತೊಗೊಳ್ಳೋದೇ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಇಟ್ ಇಸ್ ವೆರಿ ಫ್ರೆಂಡ್ಲಿ ಫಾರ್ ಎ ಬೌಲರ್ಸ್, ನಾಟ್ ಫಾರ್ ಎ ಬ್ಯಾಟರ್ಸ್. ಮತ್ತು ಯಾರು ಫಸ್ಟ್ ಚೇಸಿಂಗ್ ಮಾಡ್ತಾರೋ, ಬ್ಯಾಟಿಂಗ್ ಮಾಡ್ತಾರೋ ಅವರು ಮಿನಿಮಮ್ 170 ಪ್ಲಸ್ ಅಂತೂ ಸ್ಕೋರ್ ಇರಲೇಬೇಕು ಈ ಪ್ಲೇ ಗ್ರೌಂಡಲ್ಲಿ. ಇಲ್ಲ ಅಂದರೆ ಸ್ವಲ್ಪ ವಿನ್ನಿಂಗ್ ಮೂಮೆಂಟ್ ಕಷ್ಟನೇ ಆಗುತ್ತೆ. ಇನ್ನು ಪ್ಲೇಯರ್ಸ್ನ ಡಿಸ್ಕಸ್ ಮಾಡೋಕ್ಕೆ ಬಂದರೆ ಆ್ಯಕ್ಚುಲಿ ನನಗನ್ಸೋದು CSK ಗೆಲ್ಲುತ್ತೆ ಅಂತ. ಯಾಕಂದರೆ ನನಗೆ CSK ಅಂದರೆ ಆಫ್ಟರ್ RCB CSK ಆದಮೇಲೆ ಮುಂಬೈ ಇಂಡಿಯನ್ಸ್ ಅಂಥದ್ರಲ್ಲಿ ಇವತ್ತು CSK ಆಡ್ತಾ ಇದೆ ಅಂದರೆ ಅದು ನಮ್ಮ ಮಹೇಂದ್ರ ಸಿಂಗ್ ಧೋನಿ ಇದ್ದಾರೆ. ಸೊ ಇವತ್ತು CSK ಗೆಲ್ಲಬೇಕು ಅಂತ ನನಗನ್ಸುತ್ತೆ. ಪ್ಲೇಯರ್ಸ್ನ ಡಿಸ್ಕಸ್ ಮಾಡೋಕ್ಕೋದ್ರು ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿರೋ ಪ್ಲೇಯರ್ಸ್ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಬಂದುಬಿಟ್ಟು ನಮ್ಮ ರಚಿನ್ ರವೀಂದ್ರ ಮತ್ತು ಋತುರಾಜ್ ಗಾಯಕ್ವಾಡ್ ಯಾವಾಗಲೂ ಸ್ಟಾರ್ಟ್ ಮಾಡೋದು ಮೆಜಾರಿಟಿ ಆಫ್ ದ ಟೈಮ್ಸ್. ರಚಿನ್ ರವೀಂದ್ರ ಅಂತೂ ಫುಲ್ ಸ್ಟೇಬಲಲ್ಲಿದ್ದಾರೆ, ಗಾಯಕ್ವಾಡು ಅಷ್ಟೇ. ಬ್ಯಾಟಿಂಗ್ ಟೀಮಲ್ಲಿ ಬ್ಯಾಟಿಂಗ್ ಅಂತ ಬಂದರೆ ಆಪೋಸಿಟ್ ಟೀಮಲ್ಲಾಗಲಿ ಇಲ್ಲಾಂದರೆ CSK ಇಲ್ಲಲಾಗಲಿ ತುಂಬ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ಋತುರಾಜ್ ಗಾಯಕ್ವಾಡ್ ಮತ್ತು ರಚಿನ್ ರವೀಂದ್ರ ಯಾವಾಗಲೂ ಸ್ಟಾರ್ಟ್ ಮಾಡ್ತಾರೆ ಅಟ್ಲೀಸ್ಟ್ 35 to 40 ಸ್ಕೋರ್ ಸೆಟ್ ಮಾಡೇ ಹೋಗೋದು ಇವರಿಬ್ಬರೂ ಪವರ್ ಪ್ಲೇಯಲ್ಲಿ. ಅದಾದಮೇಲೆ ರಹಾನೆ ಬರ್ತಾರೆ. ರಹಾನೆ ಯಾರಿಗೂ ಕಡಿಮೆ ಇಲ್ಲ, ಬಟ್ ಲಾಸ್ಟ್ ಟೈಮ್ ಯಾಕೋ ಸರಿಯಾಗಿ ಆಡಲಿಲ್ಲ ರಹಾನೆ. ಅವರಿಂದನೇ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ಈ ಸಲ ಅವ್ರ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡ್ತಾರಾ ಇಲ್ವಾ ಅಂತ ಕಾದು ನೋಡಬೇಕು. ಅದಾದಮೇಲೆ ಡ್ಯಾರಿ ಮಿಚೆಲ್ ಇತ್ತೀಚೆಗೆ ಚೆನ್ನಾಗೇ ಆಡ್ತಾ ಇಲ್ಲ. ಇವ್ರ ಬದಲು ಬೇರೆ ಪ್ಲೇಯರ್ಸ್ಗೆ ಆಪರ್ಚುನಿಟಿ ಕೊಟ್ಟರೆ ಚೆನ್ನಾಗಿರುತ್ತೆ ಪವರ್ ಪ್ಲೇ ಮತ್ತು ಮಿಡ್ ಓವರ್ಸಲ್ಲಿ ಅಂತ ಅನಿಸುತ್ತೆ. ಸುಮ್ಮನೆ ಬಾಲ್ ವೇಸ್ಟ್ ಮಾಡಿಕೊಂಡು ತಿಂದಾಕಿದ್ರೆ ಯೂಸ್ ಇಲ್ಲ. ಯಾಕಂದರೆ ಮ್ಯಾಚ್ ನಡೀತಿರೋದು ಲಕ್ನೋವಲ್ಲಿ. ಸೊ ಅದು ಗೆಲ್ಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಟಫ್ ಆಗುತ್ತೆ ವಿನ್ನಿಂಗ್ ಮೂಮೆಂಟ್ ತೊಗೊಳಕ್ಕೆ. ಇನ್ನು ಶುಭಮ್ ಡುಬೆ, ಓ ಮೈ ಗಾಡ್, ನನಗೆ ಮೋಸ್ಟ್ ಫೇವ್ರೇಟ್ ಅಂತ ಹೇಳಬೇಕು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಡಬಾರ್ದು ಅನಿಸುತ್ತೆ ಶುಭಮ್ ಡುಬೆನ. ಯಾಕಂದರೆ ಸ್ಟಾರ್ಟಿಂಗ್ ಪವರ್ ಪ್ಲೇಯಲ್ಲಾಗಲಿ ಇಲ್ಲಾಂದರೆ ಮಿಡ್ ಓವರ್ಸಲ್ಲಾಗಲಿ ತುಂಬ ಕ್ರೂಷಿಯಲ್ ಇರುತ್ತೆ ಮೋಸ್ಟ್ ಆಫ್ ದ ರನ್ಸ್ ತೊಗೊಳಕ್ಕೆ. ಯಾಕಂದರೆ ಡೆತ್ ಓವರ್ಸಲ್ಲಿ ಬಂದುಬಿಟ್ಟು ಇಷ್ಟೆಷ್ಟು ಬಾಲಲ್ಲಿ 6 ಹೊಡೆಯೋದಕ್ಕಿಂತ ಮುಂಚೆನೇ ಬಂದುಬಿಟ್ಟು ಅದನ್ನು ಚೆನ್ನಾಗಿ ಆಡೋರು ಯುಟಿಲೈಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಶುಭಮ್ ಡುಬೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರಬಾರ್ದು. ಈ ಸಲ ಶುಭಮ್ ಡುಬೆನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಟ್ಟಿಲ್ಲ, ನೋಡಬೇಕು ಏನಾದರೂ ಚೇಂಜಸ್ ಇರುತ್ತಾ ಅಂತ. ಅದಾದಮೇಲೆ ರವೀಂದ್ರ ಜಡೇಜಾನು ಅಷ್ಟೇ ಆಲ್ರೌಂಡರ್, ಸಕ್ಕದಾಗಿ ಆಡ್ತಾರೆ. ಬೌಲಿಂಗ್ ಅಂತ ಬರಲಿ ಬ್ಯಾಟಿಂಗ್ ಅಂತ ಬರಲಿ ಅಂಡರ್ ಪ್ರೆಷರ್ ಕೂಡ 100% ಕೊಡೋದಂದರೆ ರವೀಂದ್ರ ಜಡೇಜಾ. ಮತ್ತು ರುಜ್ವಿ ಬ್ಯಾಟ್ ಆಲ್ರೌಂಡರು, ಬಟ್ ಯಾಕೆ ರುಜ್ವಿನ ಬೌಲ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತಾ ಇಲ್ಲ CSK ಅಂತ ಗೊತ್ತಿಲ್ಲ. ಬಟ್ ಬ್ಯಾಟಿಂಗ್ ಅಂತ ಬಂದರೂ ಕೂಡ ಅಷ್ಟೇ ಅವ್ರು 100% ಕೊಡ್ತಾರೆ, ತುಂಬ ಚೆನ್ನಾಗಿ ಆಡ್ತಾರೆ. ಇನ್ನು MS ಧೋನಿ ವಿಕೆಟ್ ಕೀಪರ್ ಆಸ್ ವೆಲ್ ಆಸ್ ಎ ಬ್ಯಾಟಿಂಗ್. ಲಾಸ್ಟ್ ಟೈಮ್ ಅವರು 6 ಹಾರ್ದಿಕ್ ಪಾಂಡ್ಯ ಓವರಲ್ಲಿ ಹೊಡೆದಿರೋದು ಇನ್ನೂ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಅಷ್ಟು ಸಖತ್ತಾಗಿ ಆಡಿದರು. ಧೋನಿ ಅವರು ಇವತ್ತು ಹೋಪ್ಫುಲಿ ಬೇಗ ಬರಲಿ, ಒಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ರನ್ಸ್ ಕೊಡಲಿ, ನಮಗೆಲ್ಲರಿಗೂ ಎಂಟರ್ಟೈನ್ ಮಾಡಲಿ ಅಂತ ಹೋಪ್ಫುಲಿ ಅಂದ್ಕೊಳ್ಳೋಣ. ಬರ್ತಾರೇನೋ ನೋಡೋಣ. ಅದು ಬಿಟ್ಟರೆ ಇನ್ನು ಬೌಲರ್ಸ್ ಅಂತ ಡಿಸ್ಕಸ್ ಮಾಡೋಕ್ಕೆ ಬಂದರೆ ಶರ್ದುಲ್ ಠಾಕೂರ್ ಮತ್ತು ತುಷಾರ್ ದೇಶಪಾಂಡೆ, ಮುಸ್ತಾಫಿರ್ ರೆಹಮಾನ್ ಇವರೆಲ್ಲ ತುಂಬ ಚೆನ್ನಾಗೇ ಆಡ್ತಾರೆ. ಅದಾದಮೇಲೆ ಪಾತಿರಾನ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ, ಬಂದರೆ ವಿಕೆಟ್ ತೊಗೊಂಡೇ ಹೋಗೋದು ಪಾತಿರಾನ ಅವರು. ಸೊ ಈ ಕಡೆ ಪಾತಿರಾನ ಆದರೆ ಸ್ಟ್ರಾಂಗೆಸ್ಟು, ಆ ಕಡೆ ಮಯಾಂಕ್ ಯಾದವ್ ಇದ್ದಾರೆ ಆಪೋಸಿಟ್ ಟೀಮ್ ಲಕ್ನೋವಲ್ಲಿ. ಸೊ ಇವರಿಬ್ಬರೂ ಸ್ಟ್ರಾಂಗ್ ಕೀ ಪ್ಲೇಯರ್ಸ್ ಇನ್ ಬೌಲರ್ಸ್ ಟೀಮ್ ಅಂತಲೇ ಹೇಳ್ಬೋದು.
ಪಾತಿರನ ಮತ್ತು ಮಯಾಂಕ್ ಯಾದವ್. ಬಟ್ ಮಯಾಂಕ್ ಯಾದವ್ ಇಂಜುರಿಯಿಂದ ರಿಕವರ್ ಆಗಿ ಬರ್ತಿರೋದ್ರಿಂದ ಅದೇ ಸ್ಪೀಡಲ್ಲಿ ಆಗ್ತಾರಾ, ವಿಕೆಟ್ ತೆಗಿತಾರಾ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಅಷ್ಟು ಫಾಸ್ಟಾಗಿ ಹ್ಯಾಂಡಲ್ ಮಾಡೋ ಕೇಪಬಿಲಿಟಿ ಇವತ್ತು ಮಯಾಂಕ್ ಯಾದವ್ಗೆ ಕಡಿಮೆ ಇರುತ್ತೆ ಅಂತ ನನ್ನ ಅನಿಸಿಕೆ. ಇನ್ನು ಬೌಲರ್ಸ್ ಅಂತ ಬಂದರೆ ಈ ಕಡೆನೂ ಕೂಡ ಅಷ್ಟೇ, ಮುಸ್ತಾಫಿರ್ ಆಗಿರ್ಬೋದು, ಮುಸ್ತಾಫಿರ್ ರೆಹಮಾನ್ ತುಂಬ ಚೆನ್ನಾಗಿ ಆಡ್ತಾರೆ. ದೇಶಪಾಂಡೆ ಬಗ್ಗೆ ಡಿಸ್ಕಸ್ ಮಾಡೋಂಗೇ ಇಲ್ಲ, ಅವರು ಕೂಡ ಅಷ್ಟೇ ಮೆಜಾರಿಟಿ ಆಫ್ ದ ಟೈಮ್ಸ್ ಅಟ್ಲೀಸ್ಟ್ ರನ್ಸ್ ಹಾಕೋಕ್ಕಂತೂ ಬಿಡಲ್ಲ, ವಿಕೆಟ್ ತೆಗಿಯೋಕ್ಕಾಗಲಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಬೌಲ್ ಮಾಡ್ತಾರೆ. ಇನ್ನು ನಮ್ಮ ಇದನ್ನು ಲಕ್ನೋ ಟೀಮ್ನ ಡಿಸ್ಕಸ್ ಮಾಡೋದಾದರೆ ಕ್ವಿಂಟನ್ ಡಿಕಾಕ್, ಯಾವಾಗಲೂ ಕ್ವಿಂಟನ್ ಡಿಕಾಕ್ ಮತ್ತು KL ರಾಹುಲ್ನೇ ಓಪನಿಂಗ್ ಮಾಡೋದು ಮೋಸ್ಟ್ ಆಫ್ ದ ಟೈಮ್ಸು. ಸೊ ಮೋಸ್ಟ್ಲಿ ಇವರಿಬ್ಬರು ಕೂಡ ಅಷ್ಟೇ ಪವರ್ ಪ್ಲೇಯಲ್ಲೇ ಮೆಜಾರಿಟಿ ಆಫ್ ದ ಸ್ಕೋರ್ ತೊಗೊಳ್ತಾರೆ. ಆ ಕಡೆ ಬೌಲರ್ಸ್ನ ನಾನು ಆಗಲೇ ಹೇಳಿದ್ನಲ್ಲ, ಮುಸ್ತಾಫರ್ ಅವ್ರನ್ನೆಲ್ಲ ತುಂಬ ಕರೆಕ್ಟಾಗಿ ಡೀಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೇಶಪಾಂಡೆ ಆಗಲಿ, ಮುಸ್ತಾಫರ್ ಆಗಲಿ, ಶರ್ದುಲ್ ಠಾಕೂರ್ ಆಗಲಿ, ಇವರು ತುಂಬ ಸ್ಟ್ರಾಂಗ್ ಇರೋದ್ರಿಂದ ಇವ್ರು ಮತ್ತು ಪಾತಿರಾನ ಬಂದ್ರಂತೂ ಮುಗೀತು. ಮೋಸ್ಟ್ಲಿ ಸ್ಟಾರ್ಟಿಂಗ್ ಪವರ್ ಪ್ಲೇಯಲ್ಲಿ ಪಾತಿರಾನ ಕಳಿಸ್ಬೋದು ರಾದರ್ ದೆನ್ ಡೆತ್ ಓವರ್. ಸೊ ಪಾತಿರಾನ ಬಂದ್ರಂತೂ ವಿಕೆಟ್ ತೊಗೊಂಡೇ ಹೋಗೋದು. ಆಗ ಕ್ವಿಂಟನ್ ಡಿಕಾಕ್ ಮತ್ತು KL ರಾಹುಲ್ ಯಾವ ಥರ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ವೆರಿ ಕ್ರೂಷಿಯಲ್ ರೋಲ್ ಆಗುತ್ತೆ. ಮತ್ತು ದೀಪಾ ಕೂಡ, ಆಯುಷ್ ಬದೋನಿ ಅಂತೂ ಯಾವಾಗನ್ನ ಕಳಿಸು, ನೀನು ಡೆತ್ ಓವರಲ್ಲಿ ಕಳಿಸು, ನೀನು ಮಿಡ್ ಓವರ್ಸ್ಲಿ ಎಂಥ ಟೆನ್ಷನ್ ಇರೋ ಟೈಮ್ ಕಳಿಸು, ಪವರ್ ಪ್ಲೇಯಲ್ಲಿ ಕಳಿಸು, ಇಕ್ಕಿ ಬಾರ್ಸಾಕೋದೇನ. ಮೋಸ್ಟ್ ಆಫ್ ದ ಟೈಮ್ ಆಯುಷ್ ಬದೋನಿನ ಪವರ್ ಪ್ಲೇಯಲ್ಲಿ ಕಳಿಸಲ್ಲ, ಯಾವಾಗಲೂ ಡೆತ್ ಓವರ್ಸಲ್ಲೇ ಕಳಿಸೋದು. ಯಾವಾಗ ಪ್ರೆಷರ್ ಇರುತ್ತೋ ಆವಾಗಲೇ ಕಳಿಸೋದು. ಆ ಪ್ರೆಷರ್ನ ಕೂಲ್ ಮಾಡೋಕ್ಕಂತಲೇ ನಮ್ಮ ಆಯುಷ್ ಬದೋನಿಯವರು ಇದ್ದಾರೆ ಅಂತ ನನಗನ್ಸುತ್ತೆ. ಅಷ್ಟು ಕ್ರೇಜಿಯಾಗಿ ಆಡ್ತಾರೆ ಆಯುಷ್ ಬದೋನಿಯವರು. ಇನ್ನು ಸ್ಟಯೋನಿಸ್ ಬಗ್ಗೆನೂ ಹೇಳೋಂಗಿಲ್ಲ. ಬಟ್ ಲಾಸ್ಟ್ ಟೈಮ್ ಸ್ಟಯೋನಿಸ್ ಅಷ್ಟೊಂದು ಆಡಲಿಲ್ಲ, ಈ ಸಲ ರಿಕವರ್ ಮಾಡ್ಕೋತಾರ ಅಂತ ನೋಡಬೇಕು. ಹೋಪ್ಲಿ ಚೆನ್ನಾಗಿ, ಬಟ್ ಮೆಜಾರಿಟಿ ಆಫ್ ದ ಮ್ಯಾಚಸ್ ಕನ್ಸಿಡರ್ ಮಾಡಿಕೊಂಡ್ರೆ ಸ್ಟೋಯನಿಸ್ ಅವರಿಗೂ ಕೂಡ ಒಳ್ಳೆ ರನ್ ರೇಟ್ ಇದೆ, ತುಂಬ ಚೆನ್ನಾಗಿ ಆಡ್ತಾರೆ. ಮತ್ತು ನಿಖಿಲೋಸ್ ಪುರಾನ್ ಸೂಪರಾಗಿ ಆಡ್ತಾರೆ. ಬ್ಯಾಟಿಂಗ್ ಅಂತ ಕನ್ಸಿಡರ್ ಮಾಡಿದ್ರೆ ಇವತ್ತು ಲಕ್ನೋವಲ್ಲಿ ಆಗಲಿ CSKಲಾಗಲಿ ತುಂಬ ಬ್ಯಾಟಿಂಗ್ ಎರಡೂ ಟೀಮ್ಗೂ ಚೆನ್ನಾಗಿದೆ. ಈ ಕಡೆ ನೋಡಿದ್ರೆ ಕ್ವಿಂಟನ್ ಡಿಕಾಕ್, KL ರಾಹುಲ್, ಆಯುಷ್ ಬದೋನಿ, ನಿಖಿಲೋಸ್ ಪುರಾನ್, ಸ್ಟಯೋನಿಸ್, ಅಂದರೆ 1 2 3 4 ವಿಕೆಟ್ಸ್ ಬಿದ್ದೋದ್ರೂ ಕೂಡ ಅದಾದಮೇಲೆ ಆಡೋ ಬ್ಯಾಟ್ಸ್ಮನ್ ಕೂಡ ಇದ್ದಾರೆ. ನೋಡಿ, ನಿಖಿಲೋಸ್ ಪುರಾನ್ ಆಗಿರ್ಬೋದು, ಕೃಣಾಲ್ ಪಾಂಡ್ಯ ಆಲ್ರೌಂಡರ್, ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಯರ್ ಅಂತ ಹೇಳ್ಬೋದು. ಯಾಕಂದರೆ ಬೌಲಿಂಗ್ ಅಂತ ಬಂದರೂ ಕೂಡ ಅವ್ರು ಅಷ್ಟೇ 100% ಕಾನ್ಸಂಟ್ರೇಟ್ ಮಾಡ್ತಾರೆ ಮತ್ತು 100% ಕೊಡ್ತಾರೆ. ಬೌಲಿಂಗ್ ಅಂತ ಬಂದರೂ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಬಟ್ ಆಗ್ತಾಯಿಲ್ಲ. ರವಿ ಬಿಷ್ಣು ಎಷ್ಟು ಚೆನ್ನಾಗಿದ್ದಾರೆ ನೋಡಿ, ಮೋಷಿನ್ ಖಾನ್, ಜೋಸೆಫ್, ಯಶ್ ಠಾಕೂರ್, ಮಯಾಂಕ್ ಯಾದವ್ ಮತ್ತು ಸಿದ್ಧಾರ್ಥ್ ವಿರಾಟ್ ಕೊಹ್ಲಿ ವಿಕೆಟ್ ತೊಗೊಂಡವರು ಸಿದ್ಧಾರ್ಥ್. ಸೊ ಇಷ್ಟು ಸ್ಟ್ರಾಂಗ್ ಬೌಲಿಂಗ್ ಟೀಮ್ ಇದೆ ಇವತ್ತು. ಆ್ಯಕ್ಚುಲಿ ನನಗೆ CSK ವಿನ್ ಆಗಬೇಕು ಅನ್ನಿಸ್ತಿದೆ. ಬಟ್ ಟೀಮ್ ಪ್ಲೇ ನೋಡಿದ್ರೆ ಮಯಾಂಕ್ ಯಾದವ್ ಬೇರೆ ಬ್ಯಾಕ್ ಆಗಿದ್ದಾರೆ. ಮಯಾಂಕ್ ಯಾದವ್ ಇರಲಿಲ್ಲ ಅಂದಿದ್ರೆ, ಅವ್ರ ಸಿದ್ಧಾರ್ಥ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರಾಗಿ ಸಬ್ಸ್ಟಿಟ್ಯೂಟ್ ಮಾಡಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಲಕ್ನೋ ವಿನ್ ಆಗ್ಬೋದೇನೋ ಅಂತ ಹೇಳ್ತಿದ್ದೆ. ಬಟ್ ಈ ಲಿಸ್ಟ್ ನೋಡಿದ್ರೆ ನನಗೆ ಈ ಮ್ಯಾಚು ಮೋಸ್ಟ್ಲಿ ಲಕ್ನೋ ವಿನ್ ಆಗುತ್ತೆ ಅಂತ ಅನಿಸುತ್ತೆ. ನಿಮಗೆ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನನ್ನ ವೀಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಫುಲ್ ವೀಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.